In this video, let us discuss one more problem. Look at the problem. An accountant did not get the trial balance agree. He transferred an amount of rupees 296 being excess debit to a suspense account. So in this problem, what is the difference in the trial balance is given. What is the amount transferred to suspense account is given. The opening balance of suspense account is already given in the problem. 296 being excess debit means it should be shown in the credit side. Debit excess ಇದೆ, ಸೊ ನಾವು ಓಪನಿಂಗ್ ಬ್ಯಾಲೆನ್ಸ್ 296 ಕ್ರೆಡಿಟ್ ಸೈಡಲ್ಲಿ ತೋರಿಸ್ತೇವೆ. ದ ಫಾಲೋವಿಂಗ್ ಎರರ್ಸ್ ವರ್ ಸಬ್ಸಿಕ್ವೆಂಟ್ಲಿ ಡಿಸ್ಕವರ್ಡ್. ಸೊ ವಿಲ್ ಡಿಸ್ಕಸ್ ದ ಐಟಮ್ಸ್ ಒನ್ ಬೈ ಒನ್. ಫಸ್ಟ್ ಒನ್, sales book was overcast by rupees 300. So sales book was overcast by rupees 300. Sales book one side error. So ಟೋಟಲ್ ಮಾಡುವಾಗ ಜಾಸ್ತಿ ಆಗಿದೆ, ಸೇಲ್ಸ್ 300 ರೂಪೀಸ್ ಜಾಸ್ತಿ ತೋರಿಸ್ತಾ ಇದೆ. ಸೊ ಸೇಲ್ಸ್ ಇಟ್ ಸೆಲ್ಫ್ ಇಟ್ ಈಸ್ ಕ್ರೆಡಿಟ್ ಬ್ಯಾಲೆನ್ಸ್ ಆಸ್ ಇಟ್ ಶೋಸ್ ಓವರ್ ಕಾಸ್ಟಿಂಗ್ ಬ್ಯಾಲೆನ್ಸ್. ಸೊ ವಿ ಶುಡ್ ಗಿವ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ದ ರೆಕ್ಟಿಫಿಕೇಶನ್ ಎಂಟ್ರಿ ವಿಲ್ ಬಿ ಸೇಲ್ಸ್ ಅಕೌಂಟ್ ಡೆಟೆಡ್ ಟು suspense account 300 rupees. Next one, purchase of furniture 615 passed through purchases book. So what is the actual transaction here? Purchase of furniture 615 passed through purchases book. Actually ಏನು ಎಂಟ್ರಿ ಆಗಬೇಕಿತ್ತು? ಸೊ ದಿಸ್ ಈಸ್ ದ ಎರರ್ ಆಫ್ ಪ್ರಿನ್ಸಿಪಲ್. ಎರರ್ ಆಫ್ ಪ್ರಿನ್ಸಿಪಲ್ ಅಂತ ಹೇಳ್ತೇವೆ. ಅದು ಎರರ್ ಆಫ್ ಪ್ರಿನ್ಸಿಪಲ್ ಪ್ರಕಾರ ಏನಾದರೂ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದ್ದರೆ ಅದನ್ನು ಅವರು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿ ತೋರಿಸ್ತಾರೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಇದ್ದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ತೋರಿಸ್ತಾರೆ. ಇಲ್ಲಿ ಆ್ಯಕ್ಚುಲಿ ಇರುವಂಥದ್ದು ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾಕೆಂದರೆ ಫರ್ನಿಚರ್ ಪರ್ಚೇಸ್ ಮಾಡಿದ್ದು, ಆ ಫರ್ನಿಚರ್ ಪರ್ಚೇಸ್ ಮಾಡಿದ್ದನ್ನು ಅವ್ರು ಏನಂತ ಕನ್ಸಿಡರ್ ಮಾಡಿದ್ದಾರೆ? ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಓಕೆ, ಸೊ ಆ್ಯಕ್ಚುಲಿ ಕರೆಕ್ಟ್ ಎಂಟ್ರಿ ಏನಾಗಬೇಕಿಲ್ಲಿ? ಕರೆಕ್ಟ್ ಎಂಟ್ರಿ ಏನಾಗಬೇಕು? ಪರ್ಚೇಸ್ ಆಫ್ ಫರ್ನಿಚರ್ rupees 615. ಎಂಟ್ರಿ ಏನಾಗಬೇಕು? ಫರ್ನಿಚರ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್. ಫರ್ನಿಚರ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅಂತ ಆಗಬೇಕು. ಬಟ್ ಬೈ ತಪ್ಪಿ ಅವ್ರು ಏನು ಮಾಡಿದ್ದಾರೆ? ದೇ ರೆಕಾರ್ಡೆಡ್ ಇಟ್ ಇನ್ ದ ಪರ್ಚೇಸಸ್ ಬುಕ್. ಅವ್ರು ಹೋಗಿ ಪರ್ಚೇಸಸ್ ಬುಕ್ಕಲ್ಲೇ ರೆಕಾರ್ಡ್ ಮಾಡಿದ್ದಾರೆ. ಹೇಗೆ ಎಂಟ್ರಿ ಕೊಟ್ಟಿದ್ದಾರೆ? ಪರ್ಚೇಸಸ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಅಂತ ರೆಕಾರ್ಡ್ ಮಾಡಿದ್ದಾರೆ. ಅವ್ರ ಬುಕ್ಕಲ್ಲಿ ರೆಕಾರ್ಡ್ ಮಾಡಿದ ಕಾರಣ ಸೊ ವಿ ಕ್ಯಾನ್ ಅಸ್ಯೂಮ್ ಇಟ್ ಆಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ಕಸ್ಟಮರ್ಸ್ ಅಕೌಂಟ್ಗೆ ಕ್ರೆಡಿಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಬೋದು. ಓಕೆ, ಆ್ಯಕ್ಚುಲಿ ಎಂಟ್ರಿ ಫರ್ನಿಚರ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್. ಇಲ್ಲಿ ನೀವು ಕ್ಯಾಶ್ ಅಂತ ಕನ್ಸಿಡರ್ ಮಾಡಿದರೆ ಸೊ ಇಲ್ಲಿ ಕೂಡ ಕ್ಯಾಶ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆ, ಅದರ್ವೈಸು ನೀವು ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ಇಲ್ಲಿ ಕನ್ಸಿಡರ್ ಮಾಡಿದರೆ ಫರ್ನಿಚರ್ ಅಕೌಂಟ್ ಡೆಟರ್ ಟು ಕಸ್ಟಮರ್ಸ್ ಅಕೌಂಟ್ ಅಂತ ಕೊಡ್ಬೋದು. ಇಲ್ಲಿ ಪರ್ಚೇಸಸ್ ಅಕೌಂಟ್ ಡೆಟರ್ ಟು ಕಸ್ಟಮರ್ಸ್ ಅಕೌಂಟ್ ಅಂತ ಕೊಡಬೇಕು. ಓಕೆ, ಸೊ ನಾವಿಲ್ಲಿ ಕ್ಯಾಶ್ ಅಂತ ತಗೊಂಡಿದ್ದೇವೆ. ಫರ್ನಿಚರ್ ಅಕೌಂಟ್ ಡೆಟರ್ ಟು ಕ್ಯಾಶ್ ಅಕೌಂಟ್ ಆ್ಯಕ್ಚುಯಲ್ ಎಂಟ್ರಿ. ಬಟ್ ತಪ್ಪಿ ಅವ್ರು ಏನು ಮಾಡಿದ್ದಾರೆ? ಪರ್ಚೇಸಸ್ ಅಕೌಂಟ್ ಡೆಟರ್ ಕ್ಯಾಶ್ ಅಂತ ರೆಕಾರ್ಡ್ ಮಾಡಿದ್ದಾರೆ. ಸೊ ನಾವು ಅನಲೈಸ್ ಮಾಡುವಾಗ ಎರಡೂ ಎಂಟ್ರಿ ಕರೆಕ್ಟ್ ಎಂಟ್ರಿ ಪ್ರಕಾರ ಫರ್ನಿಚರ್ಗೆ ಡೆಬಿಟ್ ಕೊಡಬೇಕಿತ್ತು, ಇಲ್ಲಿ ಡೆಬಿಟ್ ಕೊಟ್ಟಿಲ್ಲ. ಸೊ ನಾವೇನು ಮಾಡಬೇಕೀಗ? ಫರ್ನಿಚರ್ಗೆ ಡೆಬಿಟ್ ಕೊಡುವ. ಓಕೆ, ಫರ್ನಿಚರ್ ಅಕೌಂಟ್ಗೆ ಡೆಬಿಟ್ ಕೊಡುವ. ಫರ್ನಿಚರ್ ಅಕೌಂಟ್ ಡೆಬಿಟ್. ನೆಕ್ಸ್ಟ್ ಸೆಕೆಂಡ್ ಕಾಂಪೊನೆಂಟ್ ನೋಡಿ, ಟು ಕ್ಯಾಶ್. ಇಲ್ಲಿ ಕೂಡ ಕ್ಯಾಶ್ ಇದೆ. ನಾವು ಅದನ್ನು ಕಸ್ಟಮರ್ ಅಂತ ಬರೆದ್ರೆ ಇಲ್ಲಿ ಕೂಡ ಕಸ್ಟಮರ್ ಅಂತಲೇ ನಾವು ಅಸ್ಯೂಮ್ ಮಾಡ್ತೇವೆ. ರಾಂಗ್ ಎಂಟ್ರಿಗೆ ಬನ್ನಿ. ಪರ್ಚೇಸಸ್ ಅಕೌಂಟ್ ರಾಂಗ್ ಆಗಿ ಡೆಬಿಟ್ ಮಾಡಿದ್ದಾರೆ. ಸೊ ನಾವೀಗ ಅದನ್ನು ರೆಕ್ಟಿಫೈ ಮಾಡಬೇಕು. ಸೊ ರೆಕ್ಟಿಫೈ ಮಾಡುವಾಗ ರಾಂಗ್ ಡೆಬಿಟ್ ಇದ್ದದ್ದು ಏನಾಗುತ್ತೆ? ಕ್ರೆಡಿಟ್ ಆಗುತ್ತೆ. ಸೊ ಟು ಪರ್ಚೇಸಸ್ ಅಕೌಂಟ್ ಆಗುತ್ತೆ. ಟು ಪರ್ಚೇಸಸ್ ಅಕೌಂಟ್. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ? ಫರ್ನಿಚರ್ ಅಕೌಂಟ್ ಡೆಟರ್ ಟು ಪರ್ಚೇಸಸ್ ಅಕೌಂಟ್. ಓಕೆ, ನೆಕ್ಸ್ಟ್ ಥರ್ಡ್ ಎಂಟ್ರಿ ನೋಡಿ. ಆ್ಯನ್ ಅಮೌಂಟ್ ಆಫ್ rupees 55 ರಿಸೀವ್ಡ್ ಫ್ರಮ್ ಮಿಸ್ಟರ್ ಶಾ ವಾಸ್ ಪೋಸ್ಟೆಡ್ ಟು ಇಸ್ ಅಕೌಂಟ್ ಆ್ಯಸ್ 550. ಏನು ಆ್ಯಕ್ಚುಲಿ ಎಂಟ್ರಿ ಏನಾಗುತ್ತೆ?
an amount of rupees 55 received from ಶಾನಿಂದ ಅಮೌಂಟನ್ನು ರಿಸೀವ್ ಮಾಡಿದ್ದು. ಸೊ ಎಂಟ್ರಿ ಕ್ಯಾಶ್ ಕಮ್ಸ್ ಇನ್ ಟು ದ ಬಿಸ್ನೆಸ್, ಕ್ಯಾಶ್ ಅಕೌಂಟ್, ಡೆಟರ್ ಎಷ್ಟು ಅಮೌಂಟ್ 55 ರೈಟ್, 55 to Shah's account. This is the correct entry. ಇದನ್ನು ಹೇಗೆ ಬರೆದಿದ್ದಾರೆ, ಇಟ್ ವಾಸ್ ಪೋಸ್ಟೆಡ್, ಇದು ಪೋಸ್ಟಿಂಗ್ ಎರರ್. ಓಕೆ, ಎಂಟ್ರಿ ಕರೆಕ್ಟ್ ಬರೆದಿದ್ದಾರೆ, ಬಟ್ ಆ ಎಂಟ್ರಿ ಬರೆದು ಅದನ್ನು ಲೆಡ್ಜರ್ ಅಕೌಂಟಿಗೆ ಪೋಸ್ಟ್ ಮಾಡುವಾಗ ಶಾನ ಅಕೌಂಟಿಗೆ 55 ರೂಪೀಸ್ ಕ್ರೆಡಿಟ್ ಕೊಡುವ ಬದಲು ಏನು ಮಾಡಿದ್ದಾರೆ, ಶಾನಿಗೆ 550 ಕ್ರೆಡಿಟ್ ಕೊಟ್ಟಿದ್ದಾರೆ. ಸೊ ಟು ಶಾಸ್ ಅಕೌಂಟ್ 550 ರೂಪೀಸ್ ತೋರಿಸ್ತಾ ಇದೆ. ಸೊ ಯಾವ ರೀತಿ ರೆಕ್ಟಿಫೈ ಮಾಡ್ತೀರಿ? ಸೊ ನಮ್ಮ ಅಸಂಪ್ಷನ್ ಏನು, ಕ್ಯಾಶ್ ಅಕೌಂಟ್ ಕರೆಕ್ಟ್ ರೆಕಾರ್ಡ್ ಆಗಿದೆ. ಸೊ ಕ್ಯಾಶ್ ಎಷ್ಟು ತೋರಿಸ್ತಾ ಇದೆ, ಕ್ಯಾಶ್ 55 ರೂಪೀಸೇ ತೋರಿಸ್ತಾ ಇದೆ, ಬಟ್ ಶಾನಿಗೆ 55 ಪೋಸ್ಟ್ ಮಾಡೋ ಬದಲು ಹೋಗಿ 550 ಪೋಸ್ಟ್ ಮಾಡಿದ್ದಾರೆ. ಸೊ ಏನಾಗಿದೆ, ಶಾಸ್ ಅಕೌಂಟ್ ಶೋಸ್ ಓವರ್ ಕ್ರೆಡಿಟ್ ತೋರಿಸ್ತಾ ಇದೆ. ಅದೆಷ್ಟು ಓವರ್ ಕ್ರೆಡಿಟ್ ತೋರಿಸ್ತಾ ಇದೆ ಅದನ್ನು ನಾವು ಕ್ಯಾನ್ಸಲ್ ಮಾಡಬೇಕು. ಸೊ ಓವರ್ ಕ್ರೆಡಿಟ್ ತೋರಿಸ್ತಾ ಇರುವ ಕಾರಣ ಶಾನ ಅಕೌಂಟಿಗೆ ನಾವು ಹೋಗಿ ಡೆಬಿಟ್ ಕೊಡ್ತೇವೆ. ಸೊ ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ, ಶಾಸ್ ಅಕೌಂಟ್ ಡೆಟರ್ ಟು ಸಸ್ಪೆನ್ಸ್ ಅಕೌಂಟ್. ಸೊ ಎಷ್ಟು ಓವರ್ ಕ್ರೆಡಿಟ್ ತೋರಿಸ್ತಾ ಇತ್ತು, 550 ಮೈನಸ್ 55 ಆಗಬೇಕಿತ್ತು 550. ಸೊ 495 ಎಕ್ಸೆಸ್ ಕ್ರೆಡಿಟ್ ತೋರಿಸುವ ಕಾರಣ ಸೊ ಶಾನ ಅಕೌಂಟಿಗೆ ನಾವು ಏನು ಮಾಡ್ತೀವಿ, ಡೆಬಿಟ್ ಕೊಡ್ತೇವೆ. ನೆಕ್ಸ್ಟ್ ಒಂದು ನೋಡಿ, the total of purchase returns book was carried forward as rupees 221 instead of rupees 112. So total purchases returns book was carried forward as rupees 221 instead of 112. So purchase ಅಂದರೆ ಡೆಬಿಟ್ ಬ್ಯಾಲೆನ್ಸ್, ಪರ್ಚೇಸ್ ರಿಟರ್ನ್ ಅಂದರೆ ಕ್ರೆಡಿಟ್ ಬ್ಯಾಲೆನ್ಸ್, ಕರೆಕ್ಟಾ? ಈಗ ಪರ್ಚೇಸ್ ರಿಟರ್ನ್ ಆ್ಯಕ್ಚುಲಿ ಎಷ್ಟು 112 ಆಗಬೇಕಿತ್ತು, ಅದು ಜಾಸ್ತಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ. 112 ಇದ್ದದ್ದು 221 ತೋರಿಸ್ತಾ ಇದೆ. ಪರ್ಚೇಸ್ ರಿಟರ್ನ್ ಅನ್ನುವಂಥದ್ದು ಕ್ರೆಡಿಟ್ ಬ್ಯಾಲೆನ್ಸ್, ಅದು ಜಾಸ್ತಿ ತೋರಿಸುವ ಕಾರಣ ನಾವೇನು ಮಾಡ್ತೇವೆ, ಅದಕ್ಕೆ ಡೆಬಿಟ್ ಕೊಡ್ತೇವೆ. ಸೊ ಏನು ರೆಕ್ಟಿಫಿಕೇಷನ್ ಎಂಟ್ರಿ ಏನಾಗುತ್ತೆ, ಪರ್ಚೇಸಸ್ ರಿಟರ್ನ್ಸ್ ಅಕೌಂಟ್ ಡೆಟರ್ ಟು ಸಸ್ಪೆನ್ಸ್ ಅಕೌಂಟ್. ಓಕೆ, ಪರ್ಚೇಸಸ್ ರಿಟರ್ನ್ಸ್ ಅಕೌಂಟ್ ಡೆಟರ್ ಟು ಸಸ್ಪೆನ್ಸ್. 221 ರೆಕಾರ್ಡ್ ಮಾಡಿದ್ದಾರೆ, ಆ್ಯಕ್ಚುಲ್ ಆಗಬೇಕಿತ್ತು 112, ಅದು ಎಷ್ಟು 109 ರೂಪೀಸ್ ಎಕ್ಸೆಸ್ ಕ್ರೆಡಿಟ್ ತೋರಿಸ್ತಾ ಇದೆ. ಅದಕ್ಕೆ ನಾವು ಪರ್ಚೇಸ್ ರಿಟರ್ನ್ಸ್ಗೆ ನಾವು 109 ರೂಪೀಸ್ ಡೆಬಿಟ್ ಕೊಡ್ತೇವೆ. ನೆಕ್ಸ್ಟ್ ಒನ್, a cash sale of rupees 1235 though duly entered in the cash book was posted to sales account as 235. Cash sale of rupees 1235 though duly entered in the cash book. ಕ್ಯಾಶ್ ಬುಕ್ಕಲ್ಲಿ ಸರಿ ಬರ್ತಿದ್ದಾರೆ ಎಷ್ಟು ಅಂತ 1235, ಅಲ್ಲಿಂದ ಸೇಲ್ಸ್ ಅಕೌಂಟಿಗೆ ರೆಕಾರ್ಡ್ ಮಾಡುವಾಗ 1235 ಇದ್ದದನ್ನು 235 ರೆಕಾರ್ಡ್ ಮಾಡಿದ್ದಾರೆ. ಇದು ಮಿಸ್ಟೇಕ್ ಆದದಲ್ಲಿ ಸೇಲ್ಸ್ ಅಕೌಂಟಲ್ಲಿ ಮಾತ್ರ ಮಿಸ್ಟೇಕ್ ಆಗಿದೆ, ಕರೆಕ್ಟಾ? ಎಷ್ಟು 1000 ರೂಪೀಸ್ ಕಮ್ಮಿ ರೆಕಾರ್ಡ್ ಮಾಡಿದ್ದಾರೆ. ಸೊ ಸೇಲ್ಸ್ ಆ್ಯಕ್ಚುಲ್ ಎಂಟ್ರಿ ಏನಾಗುತ್ತೆ, ಕ್ಯಾಶ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್. ಸೇಲ್ ಆದ ಕಾರಣ ಸೇಲ್ಗೆ ಕ್ರೆಡಿಟ್ ಕೊಡ್ತೇವೆ. ಇಲ್ಲಿ ಸೇಲ್ಸ್ 1235 ಕ್ರೆಡಿಟ್ ತೋರಿಸುವ ಬದಲು 235 ಕ್ರೆಡಿಟ್ ತೋರಿಸ್ತಾ ಇದೆ. ಆ್ಯಸ್ ಇಟ್ ಶೋಸ್ ಲೆಸ್ ಕ್ರೆಡಿಟ್, ಸೊ ಒನ್ಸ್ ಅಗೇನ್ ವಿ ಶುಡ್ ಗಿವ್ ಕ್ರೆಡಿಟ್ ಟು ಸೇಲ್ಸ್ ಅಕೌಂಟ್ ಟು ದ ಎಕ್ಸ್ಟೆಂಟ್ ಆಫ್ ರೂಪೀಸ್ 1000. ಸೊ ಎಂಟ್ರಿ ಏನಾಗುತ್ತೆ, ಸಸ್ಪೆನ್ಸ್ ಅಕೌಂಟ್ ಡೆಟರ್ ಟು ಸೇಲ್ಸ್ ಅಕೌಂಟ್ 1000 ರೂಪೀಸ್. ನೆಕ್ಸ್ಟ್ ಒನ್, rest of the difference was due to wrong total in salary account. So rest of the difference was due to wrong total in salary account. ಇದರಲ್ಲಿ ಏನು ಡಿಫ್ರೆನ್ಸ್ ಬಂದಿದೆ, ನಮಗೆ ಇಲ್ಲಿ ಏನು ಹೇಳಿದ್ದಾರೆ, ಸಸ್ಪೆನ್ಸ್ ಅಕೌಂಟಲ್ಲಿ 296 ರೂಪೀಸ್ ಎಕ್ಸೆಸ್ ಡೆಬಿಟ್ ಇದೆ ಅಂತ ಹೇಳಿದ್ದಾರೆ. ಆ ಡಿಫ್ರೆನ್ಸ್ ಇದೆಲ್ಲ ನಾವು ಟ್ರಾನ್ಸ್ಫರ್ ಮಾಡಿದ ಮೇಲೆ ಏನು ಎಕ್ಸೆಸ್ ಬ್ಯಾಲೆನ್ಸ್ ಉಳಿತದೆ, ಆ ಎಕ್ಸೆಸ್ ಬ್ಯಾಲೆನ್ಸ್ ನಾವು ಸ್ಯಾಲ್ರಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದರೆ, ಬಿಫೋರ್ ಪಾಸಿಂಗ್ ದಿಸ್ ಲಾಸ್ಟ್ ಎಂಟ್ರಿ, ಸೊ ಯು ನೀಡ್ ಟು ಪ್ರಿಪೇರ್ ಸಸ್ಪೆನ್ಸ್ ಅಕೌಂಟ್ ಪ್ರಿಪೇರ್ ಮಾಡಿ. ಸಸ್ಪೆನ್ಸ್ ಅಕೌಂಟಲ್ಲಿ ಫಸ್ಟ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ಇದು ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ, ಎಕ್ಸೆಸ್ ಡೆಬಿಟ್ ಕೊಟ್ಟಿದ್ದಾರೆ. ಸೊ ದ ಡಿಫ್ರೆನ್ಸ್ ಶುಡ್ ಬಿ ಶೋನ್ ಇನ್ ದ ಕ್ರೆಡಿಟ್ ಸೈಡ್ 296. ನೆಕ್ಸ್ಟ್ ಯು ಪಾಸ್ ಆಲ್ ದ ಎಂಟ್ರೀಸ್. ಸೊ ಫಸ್ಟ್ ಎಂಟ್ರಿಯಿಂದ ನೋಡ್ತಾ ಬನ್ನಿ. ಇನ್ ದ ಫಸ್ಟ್ ಎಂಟ್ರಿ ಸೇಲ್ಸ್ ಟು ಸಸ್ಪೆಂಡ್ ಬೈ ಸೇಲ್ಸ್, ಸೆಕೆಂಡ್ ಎಂಟ್ರಿ ನೋ ಎನಿ ಸಸ್ಪೆನ್ಸ್ ಅಕೌಂಟ್, ಥರ್ಡ್ ಎಂಟ್ರಿ ಬೈ ಶಾಸ್ ಅಕೌಂಟ್, ಫೋರ್ತ್ ಎಂಟ್ರಿ ಬೈ ಪರ್ಚೇಸ್ ರಿಟರ್ನ್ಸ್ ಅಕೌಂಟ್, ನೆಕ್ಸ್ಟ್ ಒನ್ ಟು ಸೇಲ್ಸ್ ಅಕೌಂಟ್. ಓಕೆ, ಈಗ ಬ್ಯಾಲೆನ್ಸ್ ಮಾಡಿದಾಗ ಇಲ್ಲಿ ನಮಗೆ ಡೆಬಿಟ್ ಸೈಡಲ್ಲಿ 200 ರೂಪೀಸ್ ಡಿಫ್ರೆನ್ಸ್ ಬರುತ್ತೆ. ಆ ಡಿಫ್ರೆನ್ಸನ್ನು ನಾವು ಸ್ಯಾಲರೀಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು.
ಓಕೆ. ಸೊ ಅದೇ ಎಂಟ್ರಿಯನ್ನು ನಾವಿಲ್ಲಿ ಕೊಡ್ತೇವೆ. ಸಸ್ಪೆನ್ಸ್ ಅಕೌಂಟ್ ಎಂಟರ್ ಟು ಸ್ಯಾಲ್ರೀಸ್ ಅಕೌಂಟ್. ಇದೇನಾಗಿರ್ತದೆ, ಸ್ಯಾಲ್ರೀಸ್ ಅಕೌಂಟಿಗೆ ಓವರ್ ಡೆಬಿಟ್ ಕೊಟ್ಟಿರ್ತಾರೆ. ಸೊ ಅದನ್ನು ನಾವು ರೆಕ್ಟಿಫೈ ಮಾಡುವಾಗ ಸಸ್ಪೆನ್ಸ್ ಅಕೌಂಟ್ ಎಂಟರ್ ಟು ಸ್ಯಾಲ್ರೀಸ್ ಅಕೌಂಟ್ ಅಂತ ಬರುತ್ತೆ.